ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಹುಣಸೂರಿನಲ್ಲಿ ಮಾಜಿ ಜನಪ್ರಿಯ ಶಾಸಕರಾದ HP ಮಂಜುನಾಥ್ ಇವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉದ್ಯೋಗ ಮೇಳ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಉದ್ಯೋಗ ಮೇಳದಲ್ಲಿ ವಿಷನ್ EV ಅಕಾಡೆಮಿ ಇವರ ಸಹಯೋಗದಲ್ಲಿ TVS ಕಂಪನಿ ಮುಖಾಂತರ 1300ಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಲಾಯಿತು. ನಂತರ ಮಾಧ್ಯಮದವರಿಗೆ ಮಾತನಾಡಿದ ಮಾಜಿ ಶಾಸಕರು, ಉದ್ಯೋಗ ಮೇಳದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಭಾಗವಹಿಸಿದ್ದಾರೆ. 1300ಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಯಾವುದೇ ವಿದ್ಯಾರ್ಥಿ ನಿರುದ್ಯೋಗಿ ಆಗಬಾರದು. ಈ ಕಾರಣಕ್ಕೋಸ್ಕರ ಈ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದೇನೆ. ಉದ್ಯೋಗ ಮೇಳದಲ್ಲಿ 1300ಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿದ್ದೇನೆ ಅಂತ ಹೇಳಿದರು. ನಂತರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇರ ನೇಮಕ ಪತ್ರ ನೀಡಿದರು. ಹಾಗೂ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪಡೆದಂತಹ ಕವಿತಾ ಜಗನ್ನಾಥ್ ಸನ್ಮಾನಿಸಿ ಗೌರವಿಸಲಾಯಿತು. ಈ ಉದ್ಯೋಗ ಮೇಳದಲ್ಲಿ ರಾಜ್ಯ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಪುಷ್ಪಾ ಅಮರನಾಥ್ ಹಾಗೂ KPCC ಮಾಧ್ಯಮ ವಕ್ತಾರರಾದ N ಲಕ್ಷ್ಮಣ್ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸಮೀರ್, ಹುಣಸೂರು. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಪ್ರತಿಯೊಬ್ಬರಿಗೂ 2 ಗಂಟೆ ರಾತ್ರಿಯಲ್ಲಿ ಯಾರೊಂದು ಫೋನ್ ಮಾಡಿದ್ರು, ಕೃಷ್ಣ ಸರ್ ಮೈಸೂರು ಬಂದರೆ ನಾವು ಡೈಲ್ಯೂಷನ್ ಅಂತ ಮಾಡ್ತೀವಿ. ಏನು ಮಗನ ಅವನಿಗೂ ಬರ್ದವ್ರೆ ಡೈಲ್ಯೂಷನ್ಗೆ. ನೀವು ಹಿಂಗೆ ಮಾಡಿ ಇವತ್ತು ನಾಳೆ ಹೋಗ್ತೀರಾ ಅಂದರೆ ನಾನು ಅನೌನ್ಸ್ ಮಾಡಿದ ತಕ್ಷಣ ನಿಮ್ಮ ವಾಟ್ಸಪ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ವಾಟ್ಸಪ್ ಮೊಬೈಲ್ಗಳಿಗೆ ಈಗ ಮೆಸೇಜ್ ಬರುತ್ತೆ. ಅದಕ್ಕೆ ಮುಂಚೆ 10 ನಿಮಿಷಗಳ ಕಾಲ HR ಮ್ಯಾನೇಜರ್ ಅಂತ ಮನೀಶ್ ಅವರು ನಿಮಗೆ ಈ ಆಯ್ಕೆ ಆದವರು ಸೋಮವಾರದಿಂದನೇ ಕೆಲಸ ಆಹ್ವಾನಿಸಿರೋದಕ್ಕೆ ಕಾರಣ ಏನು ಸರ್? ಅಮ್ಮ ಈಗಾಗಲೇ ಭಾಷಣ ಮಾಡಾಯಿತು. ಈಗ TV ಅವರಿಗೆ ಪರ್ಸ್ನಲ್ ಆಗಿ ಮತ್ತೆ ಹೇಳ್ತಾ ಇರೋದು, ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ, ಯಾವ ಯುವಶಕ್ತಿ ವೇಸ್ಟ್ ಆಗ್ತಾ ಇದೆ, ಯುವಶಕ್ತಿಗೆ ಯಾತಕ್ಕೆ ಅದನ್ನು ಸದ್ಬಳಕೆ ಆಗ್ತಾ ಇಲ್ಲ, ಈ ಯುವಶಕ್ತಿ ನಿಷ್ಪ್ರಯೋಜನ ಆಗಬಾರ್ದು, ಅದಕ್ಕೆ ಒಂದು ವೇದಿಕೆ ಮಾಡಿಕೊಡ್ತಾ ಇರೋಂಥದ್ದು. ನಾವು ಒಂದು ಬ್ರಿಡ್ಜ್ ಆಯ್ತಾ ಇರೋದು ಹುಣಸೂರಿನ HP ಮಂಜುನಾಥ್ ಅವರ ಸ್ನೇಹ ಬಳಗ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿ ಇದೊಂದು ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ TVS ಕಂಪ್ನಿಯವರಿಗೆ ಕಳ್ಕೊಳ್ತಾರಂಥವ್ರಿಗೆ 1500 ಉದ್ಯೋಗಗಳು ಬೇಕೇ ಬೇಕು. ಅದನ್ನು ನಮ್ಮ ಹತ್ರ ಮಾತಾಡೋದು. ಅದ್ರ ಮಧ್ಯೆ ವಿಷನ್ ಅಸ್ತ್ರ ಅವರು ಅದು ಒಂದು ಕಂಪ್ನಿ ಉದ್ಯೋಗ ಕೊಡಿಸೋವಂಥದ್ದು. ವಿಷನ್ ಅಸ್ತ್ರದ CEO ಹುಣಸೂರಿನಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಓದಿ ವಿದ್ಯಾಭ್ಯಾಸ ಮಾಡಿ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಲ್ಲಿ ಬೆಳೆದಿರೋಂಥವ್ರು. ವಿಷನ್ ಅಸ್ತ್ರದ CEO ನಿಖಿಲ್ ಜೈನ್ ಇಲ್ಲೇ ಬಂದಿದ್ದಾರೆ. ಅವರ ಮತ್ತು ನಮ್ಮ ಒಂದು ಸಮಾಗಮದಲ್ಲಿ ಒಂದು ವೇದಿಕೆ ಸೃಷ್ಟಿಯಾಗಿ TVS ಫ್ಯಾಕ್ಟ್ರಿ ಅವರೆಲ್ಲ ಬೇಕಾದ್ರೂ ಮಾಡ್ಬೋದಾಯ್ತು ಉದ್ಯೋಗ ಮೇಳ. ಇಲ್ಲಿಗೆ ಬಂದರೆ ನಮ್ಮ ತಾಲೂಕು, ನಮ್ಮ ಸಬ್ ಡಿವಿಷನ್ ಹುಣಸೂರು, ಕ್ಯಾರ್ನಗರ, ಪಿರಿಯಾಪಟ್ಟಣ, ಕೋಟೆ ಯುವಕರಿಗೆ ಯುವತಿಯರಿಗೆ ಕೆಲಸ ಸಿಗುತ್ತೆ. ನಾನು ಯುವಕರಿಗೆ ತಿಳಿ ಹೇಳ್ತಾ ಇದ್ದೀನಿ, ಈ ಯುವ ಶಕ್ತಿನ ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ ಅಂತಲೇ ಇವಾಗ ಒಬ್ಬರು ಮಾಡೆಲು ಬರ್ತಾವ್ರೆ. ಯಾರು ಮಾಡೆಲ್ ಅಂದರೆ ಫಿಲಮ್ ಹೀರೋಯಿನ್ ಅಲ್ಲ, ಜೀವನದಲ್ಲಿ ನಿಜವಾದ ಕಷ್ಟ ಸುಖವನ್ನು ಅನುಭವಿಸಿ ಎತ್ತಕ್ಕೆ ಕವಿತಾ ಅಂತ ಅಂದ್ಬಿಟ್ಟು ಮೊನ್ನೆ ತಾನೇ ಫ್ಲೋರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ನರ್ಸಿಂಗಲ್ಲಿ ಸಿಕ್ಕಿದೆ. ಅದು ಆ ಪ್ರಶಸ್ತಿ ಅದು ನರ್ಸಿಂಗ್ ಕ್ಷೇತ್ರದಲ್ಲಿ ಭಾರತ ರತ್ನ ಇದ್ದಾಗ ನಮ್ಮ ರಾಜ್ಯದಿಂದ ಒಂದೇ ಮಹಿಳೆ ಮೊನ್ನೆ ತಾನೇ ಅವರು ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅವರು ಕೂಡ ಈಗ ಈ ವೇದಿಕೆಗೆ ಬರ್ತಾಯಿದ್ದಾರೆ. ಯುವಶಕ್ತಿ ನಶಿಸೋಗಬಾರ್ದು, ಯುವಕರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಈ ಒಂದು ಉದ್ಯೋಗ ಮೇಳ ಹುಣಸೂರು ತಾಲೂಕಿಗೆ ಅಷ್ಟೇನಾ ಇಲ್ಲ ಬೇರೆ ತಾಲೂಕು? ಇಲ್ಲಪ್ಪ, ಇದು ಯಾರು ಬೇಕಾದ್ರೂ ಬರ್ಬೋದು. ನಾನು ಸ್ಕೂಲಲ್ಲಿ ಕೆಲಸ ಕೊಟ್ಟಿರ್ತೀನಿ ಸರ್. ಓಕೆ, ನಾನು ಅವ್ರು ಕೆಲಸ ಕೊಡೋಕ್ಕೂ ನಾನು ಸ್ಕೂಲಲ್ಲಿ ಕೆಲಸ ಕೊಡ್ತೀನಿ, ನಾನು ಮುಂದೆ ಕೂತ್ಕೊಳ್ಳಿ ಅಂತ. ನೋಡ್ರಪ್ಪ, ಇವ್ರಿಗಿರ ಛಲ. ತಗೋಪ್ಪ 5,000 ಬೇಡಿ ಸರ್, ಇಲ್ಲಿ ನೋಡಿ, ತಗೋಪ್ಪ 5,000 ನನಗೆ ಬೇಡಿ ಸರ್, ಕೆಲಸ ಕೊಡಿ ಸರ್ ಅಂತಾನೆ, ನಾನು ದುಡಿಬೇಕು ಸರ್ ಅಂತಾನೆ. ಈಗ ನೀವು ಒಂದು ಯಾವ್ದಾದ್ರು ಅವ್ನಿಗೆ ಹೇಳಿದೆ ಅಲ್ಲಿವರೆಗೂ ಹೋಗ್ಬೇಕಲ್ಲ ಅಂತ ಏನು ಮಾಡಿರೋದು. ಫೈನಲ್ ಇಯರ್ BL ಇದ್ದಾನಂತೆ ನೋಡಿ, ವೆರಿ ಗುಡ್. BCom. ಈ
ಥರ ಛಲ ಇರಬೇಕು. ಆ ಝೀಲ್ ಇದ್ದರೆ ಎಲ್ಲಿಗೆ ಬೇಕಾದ್ರೂ ಕುಡಿದು ಹೇಳ್ಬಾರ್ದು. ಈಗ ಮೇಡಮ್ ಬೆಳಗ್ಗೆ ಹೇಳಿದ್ರೆ ನಾನು ಸಂಪಾದನೆಗೆ ಹೋಗಲಿಲ್ಲ, ದುಡ್ಡಿಗೆ ಹೋಗಲಿಲ್ಲ ಅಂತ ನಾನು ಮನೆ ಕಾಪಾಡಬೇಕು ಅಂತ ಹೋಗಿದ್ದಾವಮ್ಮ. ಬಡತನ ಇತ್ತಲ್ಲ ಅದಕ್ಕೆ ಹೋದ್ರು. ಇವತ್ತು ಯಾವ ರೀತಿ ಬೆಳೆದ್ರು. ನಾವು ಈಗ ಬೇಡಕ್ಕೆ ನನಗೆ 50,000ನೇ ಸಂಬಳ ಬೇಕು ಅಂತ ಕೂತ್ಕೊಂಡ್ರೆ ಇನ್ನು 50 ವರ್ಷ ನೀವು ಕೆಲಸ ಮಾಡಲ್ಲ ಅಂತಲೇ ಅರ್ಥ. ಒಟ್ಟಿನಲ್ಲಿ ಇವತ್ತು ಯಾರಿಗೆ 845 ಜನ ತಮ್ಮೆಲ್ಲರಿಗೂ ತುಂಬ ಹೃದಯದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ನಾನು 2 ಕಿವಿ ಮಾತು ಹೇಳ್ತೀನಿ, ಸರ್ ಸಂಬಳ ಇಷ್ಟೇ ಅಂತ. ಆದರೆ ಇನ್ನೂ ಒಂದು ತಿಳ್ಕೊಳ್ಳಿ, ಬೇಡಿಕೆ ಇಟ್ಟು ಮೊದಲ ದಿನವೇ 1,000 ರೂಪಾಯಿ ಹೆಚ್ಚು ಮಾಡಿ ನಿಮಗೆ ಕೊಟ್ಟಿರೋಂಥದ್ದು. ಎರಡನೇದು ಬೆಳಗ್ಗೆನೂ ನಾವು ಹೇಳಿಲ್ಲ, ಈಗ ಹೇಳ್ತಿರೋದು ಪ್ರಜ್ವಲ್ ಪಿ ಮಂಜಣ್ಣ 0013 ಭರ್ತೇಶ್ ಮಂಜಣ್ಣ 0014. ಇವಾಗ ರಿಜಿಸ್ಟರ್ಡ್ ಅಂತ ಇದೆ. ಆ ರಿಜಿಸ್ಟರ್ಡ್ ನಿಮಗೆ ರಿಜೆಕ್ಟ್ ಆಗಿದೆಯಾ ಅಪ್ರೂವ್ ಆಗಿದೆ ಅಂತ ಬಂದ್ಬಿಡುತ್ತೆ. ಓಕೆನಾ? ಸೊ ಯಾರ್ಯಾರ ಮೇಲೆ ಇಂಟರ್ವ್ಯೂ ಅಟೆಂಡ್ ಆಗ್ತೀರಾ ಅವರೆಲ್ಲರಿಗೂ ಸ್ಟೇಟಸ್ ನಿಮ್ಮ ಫೋನಲ್ಲೇ ಬಂದ್ಬಿಡುತ್ತೆ. ಯಾರಿಗೆ ಫೋನ್ ಮಾಡೋದಾಗಿ ಸ್ಟೇಜ್ ಮೇಲೆ ಇರ್ತಕ್ಕಂಥವ್ರು ದಯವಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಏನು ಫೋಟೋ ತಗೊಂಡ್ರೆ ಕೆಳಗಡೆ ಬನ್ನಿ, ಸ್ಟೇಜ್ ತಡೆಯೋದಿಲ್ಲ. ಶ್ರೇಯಸ್ ಎಂ ಮಂಜಣ್ಣ 007. ದಯಮಾಡಿ ಪ್ರೀತಿ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.